Guys, welcome back to ABG Spoken English classes. Today we are going to discuss question answers and grammar points of the poem Great Grandmother. This is chapter 2. ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ವಿಡಿಯೋದಲ್ಲಿ 5ನೇ ತರಗತಿಯ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಪೋಯಮ್ ಚಾಪ್ಟರ್ 2 ಗ್ರೇಟ್ ಗ್ರ್ಯಾಂಡ್ ಮದರ್ ಮುತ್ತಜ್ಜಿ ಅನ್ನುವಂತಹ ಈ ಒಂದು ಪದ್ಯದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಕನ್ನಡದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈಗ ಮೊದಲ ಪ್ರಶ್ನೆಯನ್ನು ನೋಡೋಣ. ಕಾಂಪ್ರಿಹೆನ್ಷನ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ವಾಟ್ ಹ್ಯಾಸ್ ಹ್ಯಾಪನ್ ಟು ದ ಫೋಟೋಗ್ರಾಫ್? ವೈ? ಆ ಒಂದು ಚಿತ್ರಕ್ಕೆ ಏನಾಗಿತ್ತು ಮತ್ತು ಯಾಕೆ ಅಂತ ಕೇಳ್ತಾ ಇದ್ದಾರೆ. ದ ಫೋಟೋಗ್ರಾಫ್ ಈಸ್ ಯೆಲ್ಲೋವಿಂಗ್. ಆ ಒಂದು ಚಿತ್ರ ಹಳದಿ ಬಣ್ಣಕ್ಕೆ ತಿರುಗ್ತಾ ಇತ್ತು. ಆ್ಯಂಡ್ ಮಿಸ್ಟೆಡ್ ಓವರ್ ಬೈ ದೆಮ್. ಅದು ಬಹಳ ಹಳೆಯ ಒಂದು ಚಿತ್ರವಾಗಿರುವುದರಿಂದ ಅದು ಮಿಸ್ಟೆಡ್ ಆಗಿತ್ತು ಅಂತ ಹೇಳ್ತಾರೆ. ವಾಟ್ ಎಕ್ಸ್ಪ್ರೆಷನ್ ಡಸ್ ದ ಪೋಯಟ್ ರೀಡ್ ಇನ್ ದ ಐಸ್ ಆಫ್ ಹಿಸ್ ಗ್ರ್ಯಾಂಡ್ ಮದರ್? ಅವನು ಅಂದರೆ ಕವಿಯು ಯಾವ ಎಕ್ಸ್ಪ್ರೆಷನನ್ನು ಆ ಒಂದು ಚಿತ್ರದಲ್ಲಿ ನೋಡುತ್ತಾನೆ ಅವರ ಮುತ್ತಜ್ಜಿಯ. ಹರ್ ಐಸ್ ಆರ್ ಸ್ಟೆಮ್ ಬಟ್ ದೇ ಕ್ಯಾನ್ ಲಾಫ್ ಟು. ಅವಳ ಅಜ್ಜಿಯ ಕಣ್ಣುಗಳು ಸ್ಟೆಮ್ ಆಗಿದ್ದು ಅವು ನಗ್ತಾ ಇದ್ದವು ಕೂಡ ಅಂತ ಹೇಳ್ತಾರೆ. ಡಿಸ್ಕ್ರೈಬ್ ದ ಪೋಯಟ್ಸ್ ಗ್ರೇಟ್ ಗ್ರ್ಯಾಂಡ್ ಮದರ್ ಆಸ್ ಇನ್ ದ ಫೋಟೋಗ್ರಾಫ್. ಡಿಸ್ಕ್ರೈಬ್ ದ ಪೋಯಟ್ಸ್ ಗ್ರ್ಯಾಂಡ್ ಮದರ್ ಆಸ್ ಇನ್ ದ ಫೋಟೋಗ್ರಾಫ್. ಆ ಒಂದು ಚಿತ್ರದಲ್ಲಿ ತನ್ನ ಮುತ್ತಜ್ಜಿ ಹೇಗೆ ಕಾಣ್ತಾ ಇದ್ದಾರೆ ಅಂಥೇಳಿ ವರ್ಣಿಸ್ತಾ ಇದ್ದಾರೆ. ಹರ್ ಲುಕ್ಸ್ ಆರ್ ಫ್ರ್ಯಾಂಕ್. ಅವಳ ಒಂದು ನೋಟ ತುಂಬ ಫ್ರ್ಯಾಂಕ್ ಆಗಿತ್ತು, ಪ್ರಾಮಾಣಿಕತೆಯನ್ನು ಕೂಡಿರ್ತಕ್ಕಂಥದ್ದು. ಜೊತೆಗೆ ಸೀರಿಯಸ್, ಗಂಭೀರವಾಗಿರ್ತಕ್ಕಂಥ ನೋಟವನ್ನು ಆ ಒಂದು ಫೋಟೋಗ್ರಾಫ್ನಲ್ಲಿ ನಾವು ನೋಡ್ಬೋದಾಗಿತ್ತು. ಹರ್ ಐಸ್ ಆರ್ ಸ್ಟೆಮ್ ಅಥವಾ ಸ್ಟರ್ನ್. ಅವಳ ಒಂದು ನೋಟ ತುಂಬ ಶಿಸ್ತಿನಿಂದ ಕೂಡಿರ್ತಕ್ಕಂಥದ್ದು. ಹರ್ ಹೇರ್ ಈಸ್ ಫುಲ್ಡ್ ಬ್ಯಾಕ್ ಟೈಟ್ಲಿ ಇನ್ ಅ ಬನ್. ಅವಳ ಕೂದಲನ್ನು ಹಿಂದುಗಡೆ ಬನ್ ಥರ ಕಟ್ಟಲಾಗಿತ್ತು ಬಿಗಿಯಾಗಿ. ಶಿ ವಿಯರ್ಸ್ ನೋ ಜ್ಯುವೆಲರಿ. ಯಾವುದೇ ಬಂಗಾರದ ಆಭರಣಗಳನ್ನು ಆ ಮುತ್ತಜ್ಜಿ ತೊಟ್ಟಿರಲಿಲ್ಲ. ಶಿ ವಿಯರ್ಸ್ ಅ ಬ್ಲ್ಯಾಕ್ ಡ್ರೆಸ್. ಮತ್ತು ಅವಳು ಕಪ್ಪಾಗಿರ್ತಕ್ಕಂತಹ ಬಟ್ಟೆಯನ್ನು ತೊಟ್ಟಿದ್ದಳು. ಡಿಡ್ ದ ಪೋಯಟ್ ನೋ ಹರ್ ಪರ್ಸ್ನಲಿ? ಕವಿಗೆ ಅವರ ಮುತ್ತಜ್ಜಿ ವೈಯಕ್ತಿಕವಾಗಿ ಗೊತ್ತಿತ್ತಾ? ವೈ? ಏಕೆ? ವಿಚ್ ಲೈನ್ ಸಜೆಸ್ಟ್ ದಿಸ್? ಯಾವ ಒಂದು ಸಾಲು ಇದನ್ನು ನಿಮಗೆ ತಿಳಿ ಹೇಳುತ್ತೆ? ನೋ ಅಂದರೆ ಮುತ್ತಜ್ಜಿ ಆತನಿಗೆ ವೈಯಕ್ತಿಕವಾಗಿ ಗೊತ್ತಿರಲಿಲ್ಲ. ದ ಪೋಯಟ್ ಡಿಡ್ ನಾಟ್ ನೋ ಹರ್ ಪರ್ಸ್ನಲಿ. ಕವಿಗೆ ವೈಯಕ್ತಿಕವಾಗಿ ಮುತ್ತಜ್ಜಿಯ ಪರಿಚಯ ಇರಲಿಲ್ಲ. ಬಿಕಾಸ್ ಏಕೆಂದರೆ ಹಿ ವಾಸ್ ಬೋರ್ನ್ ಆಫ್ಟರ್ ಹರ್ ಡೆತ್. ಅವಳ ಸಾವಿನ ನಂತರ ಈತ ಹುಟ್ಟಿದ್ದ, ಆ ಕಾರಣಕ್ಕಾಗಿ. ಐ ನೆವರ್ ನ್ಯೂ ಹರ್ ಅನ್ನುವಂಥ ಏನು ಲೈನ್ ಇದೆ ಈ ಪೋಯಮ್ನಲ್ಲಿ, ಆ ಲೈನ್ ಮುಖಾಂತರ ನಮ್ಗೆ ಗೊತ್ತಾಗತ್ತೆ ಕವಿಗೆ ವೈಯಕ್ತಿಕವಾಗಿ ಅವಳ ಅಜ್ಜಿಯ ಪರಿಚಯ ಇರಲಿಲ್ಲ ಅಂಥೇಳಿ. ಆ ಲೈನ್ಗಳು ಇಂತಿವೆ. ಐ ನೆವರ್ ನ್ಯೂ ಹರ್ yet I recognize myself her 3 generations later. These lines tell that the poet did not know her personally. She looks out at me. What does this opening line of the poem mean? She looks out at me ಅಂತಕ್ಕಂಥ ಈ ಒಂದು ಪದಗಳು ಏನನ್ನ ಅರ್ಥವನ್ನು ಕೊಡುತ್ತವೆ? The poet feels. ಇಲ್ಲಿ ಕವಿ ಈ ರೀತಿ ಭಾವಿಸುತ್ತಾನೆ. ದ್ಯಾಟ್ ಏನಂದರೆ ಹೀಸ್ ಗ್ರ್ಯಾಂಡ್ ಮದರ್ ಈಸ್ ಲುಕಿಂಗ್ ಔಟ್ ಆಟ್ ಹಿಮ್. ಅವರ ಅಜ್ಜಿ ಅವನಿಗಾಗಿ ನೋಡ್ತಾ ಇದ್ದಳು. ಶಿ ಈಸ್ ಸೀಕಿಂಗ್ ಹಿಮ್. ಅವನನ್ನು ಪಡಿಬೇಕಂತ ಅವಳು ಬಯಸ್ತಾ ಇದ್ದಳು.
ಈಗ ಮುದ್ದು ವಿದ್ಯಾರ್ಥಿಗಳೇ 6ನೆಯ ಒಂದು ಪ್ರಶ್ನೆಗೆ ಬಂದ್ವಿ. ಪಿಕ್ ಔಟ್ ದ ವರ್ಡ್ ಫ್ರಮ್ ದ ಪೋಯಮ್ ವಿಚ್ ಮೀನ್ಸ್ ದ್ಯಾಟ್ ದ ಫೋಟೋಗ್ರಾಫ್ ಈಸ್ ಓಲ್ಡ್. ಇಲ್ಲಿ ಕೆಲವು ಪದ್ಯದಲ್ಲಿರ್ತಕ್ಕಂಥ ಕೆಲವು ಪದಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಆ ಒಂದು ಚಿತ್ರ ತುಂಬ ಹಳೆಯದಾಗಿತ್ತು ಅನ್ನುವ ಅರ್ಥವನ್ನು ಕೊಡುವಂಥ ಶಬ್ದಗಳನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಲಾಗಿದೆ. ಯೆಲ್ಲೋವಿಂಗ್ ಅಂತಕ್ಕಂಥದ್ದು, ಮಿಸ್ಟೆಡ್ ಅಂತಕ್ಕಂಥದ್ದು, ಆನ್ ಆ್ಯಂಡ್ ಬೈ ಟೈಮ್, ದೀಸ್ ವರ್ಡ್ಸ್ ಟೆಲ್ ದ್ಯಾಟ್ ದ ಫೋಟೋಗ್ರಾಫ್ ಈಸ್ ಓಲ್ಡ್. What were the feelings that the poet experienced when he looked at the photograph of his great grandmother? What were the feelings ಅಂದರೆ ಯಾವಾಗ ಕವಿಯು ತನ್ನ ಮುತ್ತಜ್ಜಿಯ ಫೋಟೋವನ್ನು ನೋಡ್ಕೊಳ್ತಾನೆ ಅವಾಗ ಆತನಲ್ಲಿ ಬಂದಿರತಕ್ಕಂಥ ಭಾವನೆಗಳು ಎಂಥವು? ದ ಪೋಯಟ್ ಫೆಲ್ಟ್ ದ್ಯಾಟ್, ಈ ರೀತಿ ಕವಿ ಭಾವಿಸ್ತಾನೆ, ಮೇ ಮೈ ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್, ನನ್ನ ಮರಿಮೊಮ್ಮಕ್ಕಳು ಫೀಲ್ ಆ್ಯಸ್ ಕ್ಲೋಸ್ ಟು ಮೀ ಆ್ಯಸ್ ಐ ನೌ ಡೂ ಟು ಹರ್. ಈಗ ನಾನು ನನ್ನ ಮುತ್ತಜ್ಜಿಯನ್ನು ಹೇಗೆ ನೋಡ್ತಾ ಇದ್ದೀನಲ್ಲ ಅವರು ಸಹಿತ ನನ್ನನ್ನು ಅಂದರೆ ಮೊಮ್ಮಕ್ಕಳು ಅವರು ಸಹಿತ ನನ್ನನ್ನು ಹೀಗೆ ನೋಡ್ಬೋದು ಅಂತ ಅಂದ್ಕೊಳ್ತಾ ಇದ್ದಾನೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಯೆಟ್ ಐ ರೆಕಗ್ನೈಸ್ ಮೈಸೆಲ್ಫ್ ಇನ್ ಹರ್ 3 generations later. What does the word recognize mean in the context? ಈ ರೆಕಗ್ನೈಸ್ ಅಂತಕ್ಕಂಥ ಪದದ ಅರ್ಥ ಏನು ಈ ಕಾಂಟೆಕ್ಸ್ಟಲ್ಲಿ ಅಂತಂದರೆ, ದ ವರ್ಡ್ ರೆಕಗ್ನೈಸ್ ಮೀನ್ಸ್ ಅಂಡರ್ಸ್ಟ್ಯಾಂಡ್, ತಿಳಿದುಕೊಂಡೆ, ಆ್ಯಂಡ್ ಐಡೆಂಟಿಫೈ, ಗುರುತಿಸಿದೆ, ಹಿಮ್ಸೆಲ್ಫ್ ವಿತ್ ಹಿಸ್ ಗ್ರ್ಯಾಂಡ್ ಮದರ್. ಎಕ್ಸ್ಪ್ಲೇನ್ ದ ಟರ್ಮ್ 3 generation poet first generation poet's children, second generation poet's children, and third generation. What feelings, thoughts run into poet's mind as he looks at the photograph of his great grandmother? The poet feels that his grandmother is looking out at him. She feels close to him. Though he never knew her, he is able to recognize himself in her. He wishes that may his great grandchildren feel as close to him as he then did to his own grandmother. What picture do you get about the great grandmother of poet? We come to know that the grandmother had a frank and serious look. Her eyes are stern, but they could laugh too. Hair is pulled back in a tight bun. She is wearing a black dress and wears no jewelry. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.